ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಶತ್ರುಗೆ ಕೊನೆ ಅಸ್ತ್ರ ಅಂದ್ರೆ ಅಪಪ್ರಚಾರ ಮಾಡೋದು. ಇವತ್ತು ಬಿಜೆಪಿ ಪಕ್ಷ ಏನ್ ಮಾಡ್ತಾ ಇದೆ, ಒಂದೇ ಒಂದು ಅಸ್ತ್ರ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ನಾವು ಮೊದಲಿಂದಲೂ ಕಟ್ಕೊಂಡು, ಸ್ವತಂತ್ರ ಬಂದಾಗಿಂದಲೂ ಕಟ್ಕೊಂಡು, ನಾವೇನ್ ಬದ್ಧವಾಗಿದ್ದೀವಿ ಅಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಅಣ್ಣ ತಮ್ಮ ಅಂತ, ಅದನ್ನ ಹೊಡೆದಾಕಕ್ಕೆ ಮುಸ್ಲಿಂಗಳಿಗೂ ನಮ್ಗೆ ತಂದಿರ್ತಾ ಇದ್ದಾರೆ. ಯಾಕಂದ್ರೆ ಅವತ್ತು ಇವತ್ತು ನೀವು ರಾಮ ಮಂದಿರ ಅಂತ ಏನ್ ಕಿಚ್ಚಾಡ್ತಾ ಇದ್ದೀರಾ, ಆ ರಾಮ ಮಂದಿರಕ್ಕೆ ಇಟ್ಕೆ ಕೊಟ್ಟರು ನಾವು ಕೂಡ ಒಬ್ಬರಿದ್ದೀವಿ. ಅದಕ್ಕೆ ಕೆಲಸ ಮಾಡಿದ ಒಬ್ಬ ಮುಸ್ಲಿಮಾನ ಕೂಡ ಇದ್ದಾರೆ ಅದರಲ್ಲಿ. ಆ ಸೇವೆ, ರಾಮನ ಸೇವೆ ಮುಸ್ಲಿಮಾನ ಕೂಡ ಮಾಡಿದ್ದಾನೆ. ಇವತ್ತು ಅಕ್ಕ ತಂಗಿರೆ ಅಣ್ತಮ್ಮಂದ್ರೆ ಹುಷಾರಾಗಿ ಯೋಚನೆ ಮಾಡಿ ನಮ್ಗೆ ನಿಮ್ಗೆ ತಂದಿರುವಂತ ಎಲ್ಲಾ ಕೆಲಸ ಮಾಡಿ ಹೊಡೆದಾಕಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲ ಹಿಂದೂ ಮುಸ್ಲಿಂ ಒಬ್ರೊಬ್ರು ಹೊಡೆದಾಡ್ಕೊಂಡು ಸಾಯ್ಬೇಕು ಬೀದಿ ಬೀದಿಲಿ ಅಂತ. ಇವ್ರ ಹತ್ರ ಎಲ್ಲ ಒಂದೇ ಅಸ್ತ್ರ, ಮುಸಲ್ಮಾನ ಕೆಟ್ಟವನು, ಮುಸಲ್ಮಾನ ಆಮೇಲೆ ಶತ್ರುಗೆ ಕೊನೆ ಅಸ್ತ್ರ ಅಂದ್ರೆ ಅಪಪ್ರಚಾರ ಮಾಡೋದು. ಇವತ್ತು ಬಿಜೆಪಿ ಪಕ್ಷ ಏನ್ ಮಾಡ್ತಾ ಇದೆ, ಒಂದೇ ಒಂದು ಅಸ್ತ್ರ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ನಾವು ಮೊದಲಿಂದಲೂ ಕಟ್ಕೊಂಡು, ಸ್ವತಂತ್ರ ಬಂದಾಗಿಂದಲೂ ಕಟ್ಕೊಂಡು, ನಾವೇನ್ ಬದ್ಧವಾಗಿದ್ದೀವಿ ಅಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಅಣ್ಣ ತಮ್ಮ ಅಂತ, ಅದನ್ನ ಹೊಡೆದಾಕಕ್ಕೆ ಮುಸ್ಲಿಂಗಳಿಗೂ ನಮ್ಗೆ ತಂದಿರ್ತಾ ಇದ್ದಾರೆ. ಯಾಕಂದ್ರೆ ಅವತ್ತು ಇವತ್ತು ನೀವು ರಾಮ ಮಂದಿರ ಅಂತ ಏನ್ ಕಿಚ್ಚಾಡ್ತಾ ಇದ್ದೀರಾ, ಆ ರಾಮ ಮಂದಿರಕ್ಕೆ ಇಟ್ಕೆ ಕೊಟ್ಟರು ನಾವು ಕೂಡ ಒಬ್ಬರಿದ್ದೀವಿ. ಅದಕ್ಕೆ ಕೆಲಸ ಮಾಡಿದ ಒಬ್ಬ ಮುಸ್ಲಿಮಾನ ಕೂಡ ಇದ್ದಾರೆ ಅದರಲ್ಲಿ. ಆ ಸೇವೆ, ರಾಮನ ಸೇವೆ ಮುಸ್ಲಿಮಾನ ಕೂಡ ಮಾಡಿದ್ದಾನೆ. ಇವತ್ತು ಅಕ್ಕ ತಂಗಿರೆ ಅಣ್ತಮ್ಮಂದ್ರೆ ಹುಷಾರಾಗಿ ಯೋಚನೆ ಮಾಡಿ ನಮ್ಗೆ ನಿಮ್ಗೆ ತಂದಿರುವಂತ ಎಲ್ಲಾ ಕೆಲಸ ಮಾಡಿ ಹೊಡೆದಾಕಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲ ಹಿಂದೂ ಮುಸ್ಲಿಂ ಒಬ್ರೊಬ್ರು ಹೊಡೆದಾಡ್ಕೊಂಡು ಸಾಯ್ಬೇಕು ಬೀದಿ ಬೀದಿಲಿ ಅಂತ. ಇವ್ರ ಹತ್ರ ಎಲ್ಲ ಒಂದೇ ಅಸ್ತ್ರ, ಮುಸಲ್ಮಾನ ಕೆಟ್ಟವನು, ಮುಸಲ್ಮಾನ ಆಮೇಲೆ ಶತ್ರುಗೆ ಕೊನೆ ಅಸ್ತ್ರ ಅಂದ್ರೆ ಅಪಪ್ರಚಾರ ಮಾಡೋದು. ಇವತ್ತು ಬಿಜೆಪಿ ಪಕ್ಷ ಏನ್ ಮಾಡ್ತಾ ಇದೆ, ಒಂದೇ ಒಂದು ಅಸ್ತ್ರ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ನಾವು ಮೊದಲಿಂದಲೂ ಕಟ್ಕೊಂಡು, ಸ್ವತಂತ್ರ ಬಂದಾಗಿಂದಲೂ ಕಟ್ಕೊಂಡು, ನಾವೇನ್ ಬದ್ಧವಾಗಿದ್ದೀವಿ ಅಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಅಣ್ಣ ತಮ್ಮ ಅಂತ, ಅದನ್ನ ಹೊಡೆದಾಕಕ್ಕೆ ಮುಸ್ಲಿಂಗಳಿಗೂ ನಮ್ಗೆ ತಂದಿರ್ತಾ ಇದ್ದಾರೆ. ಯಾಕಂದ್ರೆ ಅವತ್ತು ಇವತ್ತು ನೀವು ರಾಮ ಮಂದಿರ ಅಂತ ಏನ್ ಕಿಚ್ಚಾಡ್ತಾ ಇದ್ದೀರಾ, ಆ ರಾಮ ಮಂದಿರಕ್ಕೆ ಇಟ್ಕೆ ಕೊಟ್ಟರು ನಾವು ಕೂಡ ಒಬ್ಬರಿದ್ದೀವಿ. ಅದಕ್ಕೆ ಕೆಲಸ ಮಾಡಿದ ಒಬ್ಬ ಮುಸ್ಲಿಮಾನ ಕೂಡ ಇದ್ದಾರೆ ಅದರಲ್ಲಿ. ಆ ಸೇವೆ, ರಾಮನ ಸೇವೆ ಮುಸ್ಲಿಮಾನ ಕೂಡ ಮಾಡಿದ್ದಾನೆ. ಇವತ್ತು ಅಕ್ಕ ತಂಗಿರೆ ಅಣ್ತಮ್ಮಂದ್ರೆ ಹುಷಾರಾಗಿ ಯೋಚನೆ ಮಾಡಿ ನಮ್ಗೆ ನಿಮ್ಗೆ ತಂದಿರುವಂತ ಎಲ್ಲಾ ಕೆಲಸ ಮಾಡಿ ಹೊಡೆದಾಕಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲ ಹಿಂದೂ ಮುಸ್ಲಿಂ ಒಬ್ರೊಬ್ರು ಹೊಡೆದಾಡ್ಕೊಂಡು ಸಾಯ್ಬೇಕು ಬೀದಿ ಬೀದಿಲಿ ಅಂತ. ಇವ್ರ ಹತ್ರ ಎಲ್ಲ ಒಂದೇ ಅಸ್ತ್ರ, ಮುಸಲ್ಮಾನ ಕೆಟ್ಟವನು, ಮುಸಲ್ಮಾನ